ಈಗ ಹೊಸದಾಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆಯಲ್ಲ, ಜೆನ್ಸಿ ಜನರೇಷನ್ ಅಂತ, ಅವರನ್ನ ಸೆಳೆಯುವಂತಹ ಪ್ರಯತ್ನ ಕೂಡ ಈ ಸಿನಿಮಾದಿಂದ ಆಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಬಟ್ ಯಾಕೋ ಆ ಯುವ ಸಮೂಹ ಕೂಡ ಥಿಯೇಟರ್ ಕಡೆಗೆ ಬರುವ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ಹಂಗಂದ ಮಾತ್ರಕ್ಕೆ ಒಂದು ಒಳ್ಳೆ ಸಿನಿಮಾಗಳು ಬೆಳೆದೇ ಇಲ್ವಾ ನಾವು ಬೆಳೆಸೇ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ನಾನು ಆಗ್ಲೇ ಹೇಳಿದ್ನಲ್ಲ, ಎಷ್ಟೋ ಸಿನಿಮಾಗಳು ಅಂದ್ರೆ ಅವರ ಅಂದಾಜು ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಬಟ್ ಯಶಸ್ಸು ಕಾಣುತ್ತೆ, ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಒಂದಷ್ಟು ಇಂಪ್ರೂವ್ಗಳನ್ನ ಮಾಡಿಕೊಂಡು ಒಂದೊಳ್ಳೆ ಸಿನಿಮಾ ಕೊಡಬೇಕಪ್ಪರ ಪ್ರೇಕ್ಷಕರಿಗೆ ರಂಜಿಸಬೇಕು ಅಂತ ಸಿನಿಮಾಗಳನ್ನ ತಂದಾಗ್ಲೂ ಕೂಡ ಅದು ಮತ್ತೆ 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 ಫೇಲ್ ಆಗುತ್ತೆ. ಅಂದ್ರೆ ಆ ಮನಸ್ಥಿತಿ ಹೆಂಗಿರಬಹುದು ಅಂತ. ಅದೇ ಮನಸ್ಥಿತಿಯಲ್ಲಿ ನಿನ್ನೆ ನಟ ಅನೀಶ್ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅವ್ರನ್ನ ಮಾತಾಡ್ಸೋಣ. ನಮ್ಮ ಜೊತೆಗೆ ಅವರೇ ಜಾಯಿನ್ ಆಗಿದ್ದಾರೆ. ನಟ ಅನೀಶ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಟಿ ಜಾಹ್ನವಿಕಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅನೀಶ್ ಅವರು, ಯಾಕೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ತಮ್ಮ ಪ್ರಕಾರ ಕಾರಣ ಏನು ಅನಿಸ್ತಾ ಇದೆ? ಒಂದು ಒಳ್ಳೆ ಸಿನಿಮಾ ಹೌದು, ಬಟ್ ಯಾಕೆ ನೋಡಕ್ ಬರ್ತಾ ಇಲ್ಲ ಅಂತ? ಆ ಪ್ರಶ್ನೆಗೆ ನನಗೆ ಉತ್ತರನೇ ಇಲ್ಲ ಮೇಡಮ್. ಏನಂತಲೇ ಗೊತ್ತಾಗ್ತಿಲ್ಲ. ನಾನು ಈಗಲೂ ಬೆಟ್ ಮಾಡ್ತೀನಿ, ಗ್ಯಾರಂಟಿ ನ್ಯೂಸಿಂದನೇ ಆರ್ಗನೈಸ್ ಮಾಡೋಣ. ಟಿಕೆಟ್ಸ್ ನಾನು ಕೊಡ್ತೀನಿ. ಒಂದು 200 ಜನನ ನೀವು ರೆಡಿ ಮಾಡಿ ಮೇಡಮ್. ಟಿಕೆಟ್ಸ್ ನಾನೇ ಕೊಡ್ತೀನಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ಇಷ್ಟು ಮಾಡಿದವ್ರಿಗೆ 200 ಜನ ಟಿಕೆಟ್ ಏನಿದೆ, ನಾವು ಹೋಗೋಣ ಥಿಯೇಟ್ರಲ್ಲಿ 200 ಜನ ತುಂಬಿಸೋಣ. ಒಂದು ಸಿನಿಮಾಗೆ ಒಂದು 10 ಸರಿ 20 ಸರಿ ನಕ್ಕಿದ್ರೆ ಓಕೆನಾ? ನಾನು 50 ಸರಿ ನಗಿಸ್ತೀನಿ, ಅಳಿಸ್ತೀನಿ, ಎಂಜಾಯ್ ಮಾಡಿಸ್ತೀನಿ. ಅದನ್ನು ಬೇಕಾದರೆ ನಾವು ರೆಕಾರ್ಡ್ ಮಾಡೋಣ, ನೋಟ್ ಮಾಡೋಣ ಬರೆದಿಟ್ಕೊಂಡು. ಇಲ್ಲ ಇವ್ರು ಎಂಟರ್ಟೈನ್ ಆಗ್ತಿಲ್ಲ, ಇದಿಲ್ಲ. ಎಂಟರ್ಟೈನ್ ಆಗಿಲ್ಲ ಅಂದರೆ ನಾನು ಅಷ್ಟು ಭಾವುಕನ ಆಗ್ತಿರ್ಲಿಲ್ಲ. ಓಕೆ, ನಮ್ಮಲ್ಲೇ ಎಲ್ಲೋ ತಪ್ಪಿದೆ ಬಿಡು, ನಮ್ಮ ಸಿನಿಮಾ ಲೋಪ ಇದೆ. ನಾನು ಈಗಲೂ ಬೆಟ್ ಮಾಡ್ತೀನಲ್ಲ, ಒಂದು 200 ಜನ ನಾವು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ರೆಡಿ ಮಾಡೋಣ. 200 ಜನ ತೋರಿಸೋಣ. ನಾವು ಅವ್ರಿಗಿಡೋದು, ನಾವು ಏನಂತಾರೆ, ಬಾಗ್ಲ ಹತ್ರ ನಿಂತು ಕೇಳಿಸ್ಕೊಳೋಣ. ನನಗೆ ನಿನ್ನೆನೂ ಹೋದಾಗ ಆ ಚೀರಾಟ ಇಲ್ಲಾಂದ್ರೆ ಆ ನಗು ಕೇಳ್ತಿರೋದು ಏನಕ್ಕೆ ಆ ಥರ ಶೋಲ್ಡ್ ಇಲ್ಲ, ಫಿಕ್ಸ್ ಆಗಿಬಿಟ್ಟಿದಾರ ಓನ್ಲಿ ಪ್ಯಾನ್ ಇಂಡಿಯಾ ಫಿಲಮ್ಸ್ಗೆ. ಇಲ್ಲಾಂದರೆ ಭಾರಿ ಅಬ್ಬರದ ಪ್ರಚಾರ, ಭಾರಿ ಅಬ್ಬರದ ಪ್ರಚಾರ ಮಾಡಿ ಒಳಗಡೆ ಹೆಂಗಾದರೂ ಇರಲಿ ನುಗ್ಬಿಟ್ಟು ಮತ್ತೆ ಬೈಕೊಂಡು ಆ ಥರನ. ಸೊ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಸಿನಿಮಾ ಮೇಕಿಂಗು ಕಂಟೆಂಟ್ಗಿಂತ ನೀನು ಅಬ್ಬರ ಜಾಸ್ತಿ ಇರಬೇಕು, ಇಲ್ಲಾಂದರೆ ಪ್ರಚಾರ ಜಾಸ್ತಿ ಇರಬೇಕು, ಗಿಮಿಕ್ಗಳು ಜಾಸ್ತಿ ಇರಬೇಕಾ? ಇವತ್ತು ಗಿಮಿಕ್ಗಳು ಸೆಳ್ಕೊಂಡ್ಬಿಟ್ಟು ಫಸ್ಟ್ ಮುರ್ದಲ್ಲಿ ದುಡ್ಡು ಮಾಡ್ಕೊಂಡು ಅವ್ರಿಗೆ ಮೋಸ ಮಾಡಿ ಕಳಿಸ್ಬಿಡೋದು ಬೆಟ್ರಾ? ಸೊ ನನಗೂ ಏನಂತಾರೆ, ಆ ಕ್ವಶನ್ಗೆ ನನಗೆ ಆನ್ಸರೇ ಇಲ್ಲ. ನಾನೇನು ಬಿಲೀವ್ ಮಾಡಿದೆ, ಒಂದು ಒಳ್ಳೆ ಕಂಟೆಂಟ್ ಬಂದರೆ ಸಾಕು ಇದಾಗುತ್ತೆ ಅನ್ನೋದು. ಬಟ್ ಕಂಟೆಂಟು ಟ್ಯಾಲೆಂಟು ಮ್ಯಾಟ್ರ್ ಅಲ್ಲ ಇಲ್ಲಿ ಅನ್ನೋದು. ಹೈ ಬಜೆಟ್ಟು ಸ್ಟಾರ್ ಇದ್ದಾರ, ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆಯಾ ಸಿನಿಮಾ, ಅದಷ್ಟೇ ಮ್ಯಾಟ್ರ್ ಆಗ್ತಾ ಇದೆಯಾ? ಅದಷ್ಟೇ ಮ್ಯಾಟ್ರ್ ಆಗ್ತಿದೆ ಅಷ್ಟೇ. 100% ಅದೇ ಆಗ್ತಿದೆ ಅನಿಸುತ್ತೆ. ಅಂದರೆ ನಾನು ಅದು ತಪ್ಪು ಅನ್ನೋಲ್ಲ. ಒಂದು ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಚಿಕ್ಕದು. ಇವಾಗ ನಾವೇನು ತೀರಾ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಓಕೆ, ಆ ಸಿನಿಮಾಗೆ ಅವರು ಭಾರಿ ಬಜೆಟ್ ಮಾಡಿರ್ತಾರೆ, ಅವ್ರಿಗೆ ಭಾರಿ ಓಪನಿಂಗ್ ಇರುತ್ತೆ, ಭಾರಿ ಪ್ರಮೋಷನ್ ಇರುತ್ತೆ. ಅದಕ್ಕೆ ಅದ್ರ ಸಲ್ಲಬೇಕಾಗಿರೋದು ಅದಕ್ಕೂ ಸಲ್ಲಬೇಕು, ಇದಕ್ಕೂ ಸಲ್ಲಬೇಕು ಅಂತೀನಿ. ಸೊ ಅವಾಗಲೇ ಎಲ್ಲರೂ ಕಾರ್ಮಿಕರು ಚೆನ್ನಾಗಿರ್ತಾರೆ, ನೀವು ಹೇಳ್ದಂಗೆ ಪ್ರೊಡ್ಯೂಸರು ಚೆನ್ನಾಗಿರ್ತಾರೆ ಎಲ್ಲ. ಸೊ ಒಂದಕ್ಕೆ ಇದ್ದಾಗ ಮತ್ತು ಇವೆಲ್ಲ ನಾವು ನಿಲ್ಲಿಸ್ಬಿಡ್ಬೇಕು. ಈ ಕ್ಯಾಟಗರಿ ಆಫ್ ಫಿಲ್ಮ್ ಮೇಕರ್ಸ್ ನಾವೆಲ್ಲ ನಿಲ್ಲಿಸ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ವರ್ಷಕ್ಕೆ ಒಂದು 4-5 ಸಿನಿಮಾ ಬರುತ್ತೆ ಮೇಡಮ್ ಅಷ್ಟೇ. ಪ್ರೇಕ್ಷಕರಿಗೆ ಒಂದಂತೂ ಹೇಳೋದು ಬಹಳ ಸ್ಪಷ್ಟ, ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಒಳ್ಳೆ ಕಥೆ ಇಲ್ಲ, ಥಿಯೇಟರ್ಗೆ ಹೋಗೋ ಮನಸ್ಸು ಮಾಡ್ತಾ ಇಲ್ಲ ನಾವು ಅಂತ ದಯವಿಟ್ಟು ಹಂಗೆ ಯೋಚನೆ ಮಾಡಬೇಡಿ. ಎಲ್ಲ ಸಿನಿಮಾಗಳು ಕೂಡ ಒಂದೇ ಥರ ಇರಲ್ಲ. ಒಂದೊಂದು ಝೋನರಲ್ಲಿ ಒಂದೊಂದು ಸಿನಿಮಾಗಳು ಬರುತ್ತೆ. ಎಲ್ಲವೂ ಕೂಡ ಹೈ ಬಜೆಟಲ್ಲೇ ಇರಬೇಕು, ಎಲ್ಲವೂ ಕೂಡ ಆ್ಯಕ್ಷನ್ನೇ ಆಗಿರಬೇಕು, ಎಲ್ಲವೂ ಕೂಡ ಹಾರರೇ ಆಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಒಂದು ಸಿನಿಮಾ ಆಗಬೇಕು ಅಂತ ನಿರ್ಮಾಪಕ ನಿರ್ದೇಶಕ ಪಡುವಂತಹ ಪಾಡು. ಅದ್ರ ಜೊತೆಗೆ ಸಾಕಷ್ಟು ಜನ, ಅನೀಶ್ ಅವ್ರು ಹೇಳ್ತಾ ಇದ್ರು, ಸಾಕಷ್ಟು ಜನ ಕಾರ್ಮಿಕರು ಕೆಲಸ ಮಾಡಿರ್ತಾರೆ, ಲೈಟ್ ಮ್ಯಾನ್ಸ್ ಇರ್ತಾರೆ, ಕ್ಯಾಮ್ರಾಮನ್ಸ್ ಇರ್ತಾರೆ, ಅವರೆಲ್ಲ ಕುಟುಂಬಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸಿನಿಮಾ ಗೆಲ್ಲಿಲ್ಲ ಅಂದ್ರೆ ಅವರ ಇಡೀ ಕುಟುಂಬ ಬೀದಿ ಪಾಲಾಗುತ್ತೆ. ಅದನ್ನ ಕೂಡ ನಾವು ಯೋಚನೆ ಮಾಡಬೇಕು ಅಂತ. ಪರಭಾಷೆಯ ಸಿನಿಮಾಗಳನ್ನ ಬೆಳೆಸಿ ಬೇಡ ಅಂತಲ್ಲ, ಬರೀ ಅದನ್ನ ಮಾತ್ರ ಬೆಳೆಸಿದ್ರೆ ನಮ್ಮ ಕನ್ನಡಿಗರ ಪಾಡೇನು ಅನ್ನೋದು ಕೂಡ ಪ್ರಶ್ನೆ. ಬರೀ ನೆಲ ಜಲ ಭಾಷೆ ವಿಚಾರ ಮಾತಾಡ್ತೀವಲ್ಲ, ಕನ್ನಡ ಸಿನಿಮಾ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಬೇಕು, ಅದನ್ನ ಕೂಡ ಬೆಳೆಸೋ ಪ್ರಯತ್ನಗಳಾಗಬೇಕು ಅಂತ. ಜಾಹ್ನವಿಕಾ ಅವರೇ, ನಿಮಗೆ ಹೆಂಗೆ ಅನಿಸ್ತು ಆ ಥಿಯೇಟರ್ಗಳು ಖಾಲಿ ಆಗಿರೋದು? ಒಳ್ಳೆ ಸಿನಿಮಾಗಳು, ಏನು ಆಸೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರ್ತೀರಿ ನೀವು ಕೂಡ, ಮೋಸ್ಟ್ಲಿ ಫ್ಯೂಚರ್ ಒಂದು ಒಳ್ಳೆ ಅವಕಾಶಗಳು ಸಿಗಬಹುದು ಈ ಸಿನಿಮಾ ನೋಡಿದಾಗ ಅಂತ ಒಂದು ಆಸೆ ಇರುತ್ತೆ. ಅದೆಲ್ಲ ಕೂಡ ಹೆಂಗೆ ಅನಿಸ್ತು ಇದನ್ನ ನೋಡಿದಾಗ ನಿಮಗೆ? ತುಂಬ ಬೇಜಾರಾಗ್ತಾ ಇದೆ. ಬಿಕಾಸ್ ಯಾರೇ ಸಿನಿಮಾ ನೋಡಿದಾರಲ್ಲ ಇಲ್ಲಿವರೆಗೂ, ಯಾರು ಒಬ್ಬರು ಚೆನ್ನಾಗಿಲ್ಲ ಅಂತ ಯಾರೂ ಹೇಳಿಲ್ಲ. ಎಲ್ಲ ಕಡೆ ಚೆನ್ನಾಗಿರೋ ರಿವ್ಯೂಸ್ ಬರ್ತಾ ಇದೆ. ನೀವು ಬುಕ್ ಮೈ ಶೋ ನೋಡಿರ್ಬೋದು, IMDb ನೋಡಿರ್ಬೋದು, ಎಲ್ಲ ಕಡೆ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆ. ಬಟ್ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಸೊ ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ.
ಅನೀಶ್ ಅವ್ರಿಗೆ ಏನು ಹೇಳ್ತೀರಿ ಅಂದರೆ ಇತ್ತೀಚೆಗೆ ಅದೇ ಯುವ ಸಮೂಹಕ್ಕೆ ಒಂದು ಒಳ್ಳೆ ಕಥೆಗಳು ಬರ್ತಾ ಇಲ್ಲ, ಸಿನಿಮಾಗಳು ಬರ್ತಾ ಇಲ್ಲ, ಇಂಥ ಆರೋಪಗಳು ಸಿಗ್ತಾ ಇತ್ತು. ಬಟ್ ಒಳ್ಳೆ ಸಿನಿಮಾಗಳು ಬಂದಾಗ ಒಳ್ಳೆ ಕಥೆಯನ್ನು ಕೊಟ್ಟಾಗ್ಲೂ ಕೂಡ ಸ್ವೀಕಾರ ಮಾಡೋ ಮನಸ್ಥಿತಿಯಲ್ಲಿ ಇಲ್ವಾ ಅಂತ ಮೇ ಬಿ ನೀವು ಇಷ್ಟು ಭಾವುಕ ಆಗೋದಕ್ಕೆ ಕಾರಣ ಏನು ಸರ್? ಏನು ಫೀಲ್ ಆಯ್ತು? ಏನಂದ್ರೆ ಓಕೆ, ಅನೀಶು ಸತತವಾಗಿ ಫೇಲ್ ಆಗಿದ್ದಾನಲ್ಲ, ಈ ಸರಿ ಗೆದ್ದಿದ್ದಾನಂದ್ರೆ ಅವ್ನು ಫೇಲ್ ಅನ್ಕೊಂಡಿದಾರ ಅಂತ. ಅಂದರೆ ಒಂದೇನಂದರೆ ನಾನು ಮೊನ್ನೆ ಇಂಟರ್ವ್ಯೂಲ್ ಅದು ಜೀವನದಲ್ಲಿ ಎರಡೇ ಇರೋದು, ಒಂದು ಸೋಲು ಗೆಲುವು. ನಾನು ಸೋಲು ಅನ್ನೋದು ಅಚೀವ್ ಮಾಡಿಬಿಟ್ಟಿದ್ದೀನಿ, ಈಗ ಗೆದ್ದಿದ್ದೀನಿ. ಅದು ನಾನು ನಂಬಕ್ಕೆ ಜನ ರೆಡಿ ಇಲ್ವಾ, ಇಲ್ಲಾಂದರೆ ಬರೋದಕ್ಕೆ ರೆಡಿ ಇಲ್ವಾ? ಅಂದರೆ 14 ವರ್ಷ ಆದರೂ ನಾನು ಯಾವತ್ತೂ ನನ್ನ ಇಟ್ಟಿರೋ ಹೆಜ್ಜೆನ ನಾನು ಹಿಂದೆ ಹಾಕಿಲ್ಲ. ಅಂದರೆ ಅನೀಶಕ್ಕೆ ಕಷ್ಟ ಎಷ್ಟೇ ಇರ್ಬೋದು, ಬಟ್ ತೆರೆ ಹಿಂದೆ ಇತ್ತು. ತೆರೆ ಮುಂದೆ ನನ್ನ ಸಿನಿಮಾಗಳು ನೀವು ಮತ್ತೆ ಹೋಗಿ ನೋಡಿದಾಗ ಎಲ್ಲನೂ ಹೈ ಕ್ವಾಲಿಟಿನೇ. ನಾನು ಅದಕ್ಕೇನು ಬೇಕು, ನಾವೆಲ್ಲವೂ ಅದು ಹೆಂಗೆ ಮಾಡ್ತಿದ್ವು ಅಂತ ನಮಗೆ ಮಾತ್ರ ಗೊತ್ತಿದ್ದು. ಬಟ್ ಕ್ವಾಲಿಟಿ ಅನ್ನೋ ಬಂದಾಗ, ಇಲ್ಲಾಂದರೆ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡೋದ್ರಲ್ಲಿ, ಇಲ್ಲಾಂದರೆ ವಿಜುವಲಿ ಹೆಂಗೆ ತೆಗಿಬೇಕು, ಯಾವತ್ತೂ ನಾವು ಕಾಂಪ್ರಮೈಸ್ ಆಗಲಿಲ್ಲ.